ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಫನ್ 2 ಚಾನಲ್. ಈ ವಿಡಿಯೋದಲ್ಲಿ ನಾವು KSRP PC 2020 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋಣ. ಕನ್ನಡದಲ್ಲಿ ನೋಡೋಣ. ಸೊ ಮೊದಲನೇ ಪ್ರಶ್ನೆ, 75,000 ರು ಅಸಲಿಗೆ 4% ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನಮಗೆ ಗೊತ್ತಿದೆ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PRT ಡಿವೈಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಈಸ್ ಈಕ್ವಲ್ ಟು P ಅಂದರೆ ಅಸಲು 25,000 ಇಂಟು ರೇಟು 4% ಇದೆ ಇಂಟು ಟೈಮ್ 2 ವರ್ಷ ಡಿವೈಡ್ ಬೈ 100. 20 ಹೋಗುತ್ತೆ. 254 1,000 1,000 1,000 ಇಂಟು 2 2,000 ಟೋಟಲ್ 2,000 ಆಗುತ್ತೆ. ಆನ್ಸರ್ 2,000. ಇದು ಇನ್ನೊಂದು ಮೆಥಡ್ ಇದೆ. ಯಾವ ಥರ ಅಂದರೆ 25,000 ಅಸಲು, 25,000 ಅಸಲಿಗೆ 4% ಅಂದರೆ ಸೊ 250 1% ಅಂದರೆ 250 ಆಗುತ್ತೆ. 4 ಇಂಟು 4 ಮಾಡಿದ್ರೆ 4% ಅಂದರೆ 1,000 ಆಗುತ್ತೆ. 1 ವರ್ಷಕ್ಕೆ 1,000, 2 ವರ್ಷಕ್ಕೆ ಇನ್ನೊಂದು 1,000, 2ನೇ ವರ್ಷಕ್ಕೆ ಟೋಟಲ್ 2,000. ಈ ಥರ ಸಿಂಪಲ್ಲಾಗಿ ಮಾಡ್ಬೋದು. ಎರಡನೇ ಪ್ರಶ್ನೆ, 65 ಪ್ಲಸ್ ಕ್ವಶನ್ ಮಾರ್ಕ್ ಸ್ಕ್ವೇರ್ ರೂಟ್ ಆಫ್ ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು 83. ಸೊ 65 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು 83. ಸೊ ನಮ್ಮ ಸ್ಕ್ವೇರ್ ರೂಟ್ ಒಳಗಡೆ ಈಗ 83 ಮೈನಸ್ 65 ಮಾಡಿದ್ರೆ ನಮ್ಗೆ 18 ಬರುತ್ತಲ್ಲ. ಈ ಸ್ಕ್ವೇರ್ ರೂಟ್ ಒಳಗಡೆ ನಮಗೆ 18ರ ಸ್ಕ್ವೇರ್ ಬೇಕು. 18 ಇಂಟು 18 ಈಸ್ ಈಕ್ವಲ್ ಟು 324. ಸೊ 324 ಇಸ್ ದ ಆನ್ಸರ್. 18 ಸ್ಕ್ವೇರ್ 18ರ ಸ್ಕ್ವೇರ್ ಮಾಡಿದ್ರೆ 324 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಇದರನ್ನೆಲ್ಲ ಮಲ್ಟಿಪ್ಲೈ ಮಾಡಿ ಲಾಸ್ಟಿಗೆ ಆನ್ಸರ್ ಹೇಳಿ ಅಂತ ಕೊಟ್ಟಿದ್ದಾರೆ. ಬೇಸ್ ಸೇಮ್ ಇದ್ದರೆ ಪವರ್ನ ನಾವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಬೇಸ್ ಸೇಮ್ ಇದೆಯಲ್ಲ 9, ಇದ್ರ ಪವರ್ 3 ಪ್ಲಸ್ 2 ಮೈನಸ್ 5 ಪ್ಲಸ್ 2 ಏನು ಪ್ಲಸ್ 3 ಮೈನಸ್ 1 ಮೈನಸ್ 4. 3 ಪ್ಲಸ್ 2 5 ಆಗುತ್ತೆ. 3 ಪ್ಲಸ್ 2 ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್ ಆಗುತ್ತೆ. 2 ಪ್ಲಸ್ 3 5 ಮೈನಸ್ 1 ಮೈನಸ್ 4 ಕ್ಯಾನ್ಸಲ್ ಆಗುತ್ತೆ 5 ಆಗೋದ್ರಿಂದ. ಸೊ ಇದು 9 ಪವರ್ 0 ಬರುತ್ತೆ. 9 ಪವರ್ 0 ಈಸ್ ಈಕ್ವಲ್ ಟು 1. 1 ಇಸ್ ದ ಆನ್ಸರ್. ಎನಿಥಿಂಗ್ ಟು ಅಂದರೆ ಯಾವುದ್ರು ಎನಿಥಿಂಗ್ ಟು ಪವರ್ 1, ಎನಿಥಿಂಗ್ ಟು ಪವರ್ 0 1 ಆಗುತ್ತೆ. 58ನೇ ಪ್ರಶ್ನೆ, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಮೊತ್ತ ಎಷ್ಟು? ಪ್ರೈಮ್ ನಂಬರ್ಸ್ 2ರಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತಿದೆ 2 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 11 ಪ್ಲಸ್ 13 ಪ್ಲಸ್ 17 ಪ್ಲಸ್ 19 ಪ್ಲಸ್ 23 ಪ್ಲಸ್ 29 ಟೋಟಲ್ 10 ಆಗಿದೆ. ನೋಡಿ 1 2 3 4 5 6 7 8 9 10 ಟೋಟಲ್ 10 ಇದೆ. ಇದನ್ನ ಆಡ್ ಮಾಡಬೇಕೀಗ. 2 ಪ್ಲಸ್ 3 5 5 ಪ್ಲಸ್ 5 10 10 ಪ್ಲಸ್ 7 17 17 ಪ್ಲಸ್ 11 28 28 ಪ್ಲಸ್ 13 41 41 ಪ್ಲಸ್ 17 41 ಪ್ಲಸ್ 17 58 58 ಪ್ಲಸ್ 19 77 77 ಪ್ಲಸ್ 23 100 100 ಪ್ಲಸ್ 29 129 ಆಗುತ್ತೆ. ಸೊ ಆನ್ಸರ್ 129. ನೆಕ್ಸ್ಟ್ ಕ್ವಶನ್, ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣವು ಎಷ್ಟು ಹೆಚ್ಚಾಗುತ್ತದೆ? ನಮಗೆ ವಿಸ್ತೀರ್ಣ ಅಂದರೆ ಏರಿಯಾ ಎಷ್ಟು? ವೃತ್ತದ ವಿಸ್ತೀರ್ಣ πr² ಅಂತ ಗೊತ್ತಿದೆ. ಸೊ ಇದು 6ಅನ್ನು ನಾವು ತ್ರಿಗುಣಗೊಳಿಸಬೇಕಾಗಿದೆ. ಈಗ ಸಪೋಸ್ ಫಸ್ಟು 3.14 π ಅಂದರೆ ಇಂಟು 1 ಸ್ಕ್ವೇರ್ 1 ಇದೆ. ಸೊ ಇದು 3.14 ಆಗುತ್ತೆ. ಇದನ್ನು ಕಾನ್ಸ್ಟೆಂಟ್ ಅಂತ ತೊಗೊಂಬಿಡಿ π ಅಂತ. ಇದನ್ನು ಈಗ ಏರಿಯಾ r ಈಸ್ ಈಕ್ವಲ್ ಟು 3 ಮಾಡಿ. r ಈಸ್ ಈಕ್ವಲ್ ಟು 3 ತ್ರಿಗುಣಗೊಳಿಸಿ. a ಈಸ್ ಈಕ್ವಲ್ ಟು π ಇಂಟು 3 ಸ್ಕ್ವೇರ್. ಸೊ ಇದು π ಇಂಟು 9 ಆಗುತ್ತೆ. 9 π ಆಗುತ್ತೆ. ಎಷ್ಟು ಜಾಸ್ತಿ ಆಗಿದೆ ಈಗ? 9 πಯಿಂದ π ಫಸ್ಟ್ ಇಷ್ಟಿತ್ತು, ಕೊನೆಯಲ್ಲಿ 9 π ಆಗಿದೆ. ಇದರಿಂದ ಇದನ್ನು ಮೈನಸ್ ಮಾಡಿ
ಟೋಟಲ್ 8 ಪೈ ಆಗುತ್ತೆ. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? ಫಸ್ಟು 1 ಇದ್ದಿದ್ದು 8 ಆಯಿತು ಅಂದರೆ 100 ಇದ್ದಿದ್ದು 800 ಆಗುತ್ತೆ. ಸೊ ಈ ಥರ ಪರ್ಸೆಂಟೇಜನ್ನ ಸಿಂಪಲ್ಲಾಗಿ ಕಂಡುಹಿಡ್ಬೋದು. ಸೊ 800%. ನೆಕ್ಸ್ಟ್ ಕ್ವಶನ್, ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು 1800ರಿಂದ 2016ಕ್ಕೆ ಏರುತ್ತದೆ. ಹಾಗಾದರೆ ದಾಖಲಾತಿಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು? ಸೊ ಫಸ್ಟು 1800 ಇತ್ತು, ಈಗ ಎಷ್ಟಾಗಿದೆ? 2000 ಈಗ 1800 ಇದ್ದಿದ್ದು 2016 ಆಗಿದೆ. ಸೊ ಹೆಚ್ಚಳ ಶೇಕಡಾವಾರು ಹೆಚ್ಚಳ ಕಂಡಿಬೇಕು ಅಂದರೆ ನಾವು ಹೆಚ್ಚಾಗಿರೋದೆಷ್ಟು? 1800ರಿಂದ 2016 ಮೈನಸ್ 1800. ಮುಂಚೆ 1800 ಇತ್ತು, 2016 ಮೈನಸ್ 1800 ಮಾಡಿದ್ರಿ, ಈಗ 216 ಬರುತ್ತೆ ನಮಗೆ. 1800 ಎಷ್ಟು ಪರ್ಸೆಂಟ್ ಇದು? ಮತ್ತು ದಾಖಲೆ ಶೇಕಡಾವಾರು ಅಂತ ಕೇಳಿದ್ದಾರೆ. ಇಂಟು 100 ಮಾಡಿ, 20 ಹೋಗುತ್ತೆ. 18 10 180 ಮತ್ತು 18 12 ಕ್ಯಾನ್ಸಲ್ ಆಗುತ್ತೆ, 18 12. ಸೊ 12% ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಕ್ವಶನ್, ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು? ಆಯ್ಕೆಯಾಗದ ಮಕ್ಕಳು 900 ಆಯ್ಕೆಯಾದರೆ 300 ಜನ, ಟೋಟಲು 1200 ಇದ್ದಾರೆ. ಅದರಲ್ಲಿ 900 ಆಯ್ಕೆ ಆಗಿದ್ದಾರೆ, ಟೋಟಲ್ 300 ಜನ ಆಯ್ಕೆ ಆಗಿಲ್ಲ. 300 ಟೋಟಲ್ ಎಷ್ಟಿದ್ದಾರೆ? 1200 ಇದ್ದಾರೆ. 1200 ಇದ್ದಾರೆ. ಇದರ ಅನುಪಾತ ನಾವು ಕಂಡುಹಿಡಬೇಕು. 3 4. ಸೊ 1:4 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇಂಗ್ಲೆಂಡ್ ಅನ್ನು 1 2 3 4 5 2 6 ಮತ್ತು ಫ್ರಾನ್ಸ್ ಅನ್ನು 7 8 5 2 9 1 ಎಂದು ಕರೆದರೆ ಗ್ರೀಸನ್ನು ಏನೆಂದು ಕರೆಯಬಹುದು? ಸೊ ಇಲ್ಲಿ ನೋಡಿ, E1 Nಗೆ 2 Cಗೆ 3 ಈ ಥರ ಕೋಡ್ ಕೊಟ್ಟಿದ್ದಾರೆ. F1 ಅಷ್ಟೇ, F7 8ಗೆ 6 ಅಂತ ಕೊಟ್ಟಿದ್ದಾರೆ. ಸೊ ನಮಗಿಲ್ಲಿ ಇದನ್ನು ರೆಫರೆನ್ಸಾಗಿ ಇಟ್ಕೊಂಡು ಗ್ರೀಸ್ ಕಂಡುಹಿಡಬೇಕು. ಜಿ ಏನಿದೆ? ಸೊ ಜಿಗೆ 3 ಇದೆ, ಜಿ. ಆರ್ಗೇನಿದೆ? ಆರ್ಗೆ 8 ಇದೆ. ಈಗೇನಿದೆ? ಈಗೆ 1 ಇದೆ, 1. ಸೊ ಜಿಗೆ ನಮಗೆ ಆ್ಯಕ್ಚುಲಿ 3 ಇದೆ, ಆರ್ಗೆ 8 ಇದೆ, ಈಗೆ 1 ಇದೆ. ಸಿಗೇನಿದೆ? ಸಿಗೆ 9 ಇದೆ, ಅಗೇನ್ ಈಗೆ 1 ಇದೆ. ಸೊ 3 8 1 3 8 1 1 9 1 ಆನ್ಸರ್ ಆಪ್ಷನ್ ನಂಬರ್ ಬಿ ಆನ್ಸರು. ನೆಕ್ಸ್ಟ್ ಕ್ವಶನ್, ರಾಕೇಶನು ಒಂದು ಟಿವಿಯನ್ನು 5000 ರು ಕೊಟ್ಟು ಖರೀದಿ ಮಾಡಿ 250 ರು ಅನ್ನು ಅದರ ಸಾಗಾಣಿಕೆ ಕೊಟ್ಟಿರುತ್ತಾನೆ. ನಂತರ ರಾಕೇಶನು ಅದನ್ನು ರು 5075ಕ್ಕೆ ಮಾರುತ್ತಾನೆ. ಹಾಗಾದರೆ ರಾಕೇಶನಿಗೆ ಆದ ಲಾಭ ಅಥವಾ ನಷ್ಟ ಎಷ್ಟು? ಟೋಟಲ್ ಅವನು 5000 ಟಿವಿ ಕೊಟ್ಟಿದ್ದಾನೆ, 250 ರೂಪಾಯಿ ಟ್ರಾನ್ಸ್ಫರಿಗೆ ಕೊಟ್ಟಿದ್ದಾನೆ, ಟೋಟಲ್ 5250 ಆಗುತ್ತೆ. ಅದರಲ್ಲಿ ಇವನು ಖರೀದಿ ಮಾರಾಟದ ಬೆಲೆ 5075. ಸೊ ಅವನಿಗಾಗ ಲಾಭ ಅಥವಾ ನಷ್ಟ ಕಂಡಿಬೇಕು ಅಂದರೆ ನಾವು ಅವ್ನು ಖರೀದಿಸಿದ ಬೆಲೆ 5250 ಟೋಟಲ್ ಅವನಿಗೆ ಬಂದಿರೋದು. ಅದರಲ್ಲಿ 5075 ಕಳೀರಿ, ಅದಕ್ಕೆ ನಮಗೆ ಎಷ್ಟು ನಷ್ಟ ಆಗಿದೆ ಅಂತ ಸಿಗುತ್ತೆ ಅವನಿಗೆ. ಸೊ ಅವನಿಗೆ 175 ನಷ್ಟ ಆಗಿದೆ, -175 ಬರುತ್ತೆ. ಏಕೆಂದರೆ ಅವನು 5250 ಖರೀದಿಸಿದ್ದಾನೆ, 5075ಕ್ಕೆ ಮಾರುತ್ತಿದ್ದಾನೆ. ಡಿವೈಡ್ ಬೈ 5250 ಮಾಡಿದ್ರೆ ಇದು 3.33% ಬರುತ್ತೆ. ಇಂಟು 100 ಮಾಡಿ, 5250 ಇಂಟು 100 ಮಾಡಿದ್ರೆ ಸೊ 50. ಇದನ್ನು ಫುಲ್ ಮಾಡಿದ್ರೆ ನಮಗೆ 3.33% ಬರುತ್ತೆ. ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್. ಸೊ 3.33% ಇಸ್ ದ ಆನ್ಸರ್. ನೆಕ್ಸ್ಟು, ಈ ರೇಖಾಚಿತ್ರದಲ್ಲಿರಬೇಕಾಗಿರೋ ಸಂಖ್ಯೆ ಯಾವುದು? ನೋಡಿ, 66 ಇಂಟು 4. ಸೊ 66 ಇಂಟು 3 ಮಾಡಿದ್ರೆ 198 ಬರ್ತಾ ಇದೆ.
198 ಇಂಟು 3 ಮಾಡಿದ್ರೆ 594 ಬರುತ್ತೆ. ಇದು ಈಸಿಯಾಗಿ ಯಾವ ಥರ ಕಂಡಿದ್ದೀರ ಅಂದರೆ ಲಾಸ್ಟ್ ನಂಬರ್ ನೋಡ್ಕೊಳ್ಳಿ, ಲಾಸ್ಟ್ ಡಿಜಿಟು 6 ಇಂಟು 3 6 3 18 ಅಲ್ವಾ, 8 ಲಾಸ್ಟಿಗೆ 8 ಬರ್ತಾಯಿದೆ ನೋಡಿ, ಇಲ್ಲೂ 8 ಬರ್ತಾಯಿದೆ, 6 3 18 ಇಲ್ಲಿ 8 ಬರ್ತಾಯಿದೆ. ಇದು 8 ಇಂಟು 3 8 3 24. ಸೊ ಇಲ್ಲಿ 4 ಬರ್ತಿದೆ ಲಾಸ್ಟ್ ಡಿಜಿಟು, ಈಸಿಯಾಗಿ ಆ ಥರ ಕಂಡುಹಿಡ್ಕೋಬೋದು. ಸೊ ಇಲ್ಲಿಂದಲೂ 3 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 22ಕ್ಕೆ 3 ಮಲ್ಟಿಪ್ಲೈ ಮಾಡಿದ್ರೆ 66 ಬರುತ್ತೆ. ಸೊ 22 ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ವೇಳೆ x = √100 ಆದರೆ x³ + x² / x ನ ಬೆಲೆ ಎಷ್ಟು? ಸೊ x³ ಅಂದರೆ √100 ಪವರ್ ಕ್ಯೂಬ್ ಪ್ಲಸ್ √100 ಸ್ಕ್ವೇರ್ / √100 ಅಂದರೆ 10 ನಮಗೆ ಗೊತ್ತಿದೆ. ದಿಸ್ ಈಸ್ ಈಕ್ವಲ್ ಟು √100 ಇಂಟು 100, ಏಕೆಂದರೆ ಇಲ್ಲಿ √100 ಸ್ಕ್ವೇರ್ ಇದೆ, ಪ್ಲಸ್ √100 ಸ್ಕ್ವೇರ್ / √100 ಆಗುತ್ತೆ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇದು ಸೊ ಇಲ್ಲೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. √100 ಅಂದರೆ 10 ಇಂಟು 100 ಪ್ಲಸ್ 100 / 10 ಆಗುತ್ತೆ. ಇದು 100 ಇಂಟು 10 1100 ಆಗುತ್ತೆ ಟೋಟಲ್ಲು. /10 10 ಹೋಗುತ್ತೆ. ಸೊ 110, ಆನ್ಸರ್ 110 ಆಗುತ್ತೆ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಈ ಥರ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಮತ್ತು ಶೇರ್ ಮಾಡಿ.